ಹಾಯ್ ಹಲೋ ಗಲಾಟೆ. ಯಥಾರ್ಥ ಗಲಾಟೆ ಮಾಡಬೇಡಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಧ್ರುವರಿಯಾನ. ನಾನು ವರಲಕ್ಷ್ಮಿ ದಯಾನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವಂದನೆ ವಂದನೆ ಸಾವಿರ ವಂದನೆ, ಸಾಧನೆ ತೋರಿದ ಜಾಣೆಗೆ, ಗೆಲುವಿನ ಬಂಗಾರಿಗೆ. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ವ್ಲಾಗ್ನ ಶುರು ಮಾಡಿದ್ದೀನಿ ಆ್ಯಂಡ್ ಲೇಟಾಗಿ ಎದ್ಬಿಟ್ಟಿದ್ದೀನಿ. ಇವತ್ತು ವರಿ ಇಲ್ಲ, ಬಿಟ್ಬಿಟ್ಟು ಪಲ್ಯ ಚಪಾತಿ ಎಲ್ಲ ಇದೆ. ಅದ್ರ ಜೊತೆಗೆ ನೋಡಿ, ಯೂಶಲಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತ ಅಂದರೆ ಸಿಂಪಲ್ ಆಗಿರುತ್ತೆ ನಮ್ಮದು. ಸೊ ಧ್ರುವನು ಎಗ್ ಆಮ್ಲೆಟ್, ಓಟ್ಸ್ ಆಮ್ಲೆಟ್ ಅಥವಾ ಪನ್ನೀರು, ಇಲ್ಲ ಅಂತ ಅಂದರೆ ಸೋಯಾದಲ್ಲಿ ಏನಾದರೂ ರೆಸಿಪಿ, ಇಲ್ಲ ಅಂದರೆ ಆಮ್ಲೆಟ್, ಈ ಥರ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ತಾರೆ ಅವರು. ನಂಗೆ ಮಾಡೋಕ್ಕಾಗಿಲ್ಲ ಅಂತಂದರೆ, ಇನ್ ಕೇಸ್ ಲೇಟಾಗಿ ಎದ್ದೆ ಅಂದರೆ. ಯಾಕೆ ಲೇಟಾಗಿ ಎದ್ದಿದ್ದೀನಿ ಫಸ್ಟ್ ಆಫ್ ಆಲ್ ಇವತ್ತು ಅಂತಂದರೆ, ಪ್ರೀವಿಯಸ್ ನೈಟು ಎಡಿಟಿಂಗ್ ಎಲ್ಲ ಮುಗಿಸಿ ಮಲಗೋಕ್ಕೆ ನಂಗೆ ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಒಂದೊಂದು ಸತಿ ಮನೆ ಕೆಲಸ ಎಲ್ಲ ಮುಗಿಸಿ ಮಲಗೋಕ್ಕೆ 2 ಗಂಟೆ ಆಗುತ್ತೆ. ನೆನ್ನೆ ಎಡಿಟಿಂಗ್ ಮುಗಿಸಿ ಮಲಗೋಕ್ಕೆ 2 ಗಂಟೆ ಆಯಿತು. ಸೊ ಮಾರ್ನಿಂಗು ಅವರು ಲೈಟಾಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನನಗೂ ನೋಡಿ ಇಟ್ಬಿಟ್ಟು ಹೋಗಿದ್ದಾರೆ. ಬೇರೆ ತಿಂಡಿ ಎಲ್ಲ ನಾನು ಮಾಡ್ಕೊಳ್ತೀನಿ, ಬಟ್ ಅವರು ನನಗೋಸ್ಕರ ಅಂತ ನೋಡಿ, ಇದು ಬೆಟ್ಟದ ನೆಲ್ಲಿಕಾಯಿ ನೀರು, ಬೆಟ್ಟದ ನೆಲ್ಲಿಕಾಯಿ ನೀರು ಆ್ಯಂಡ್ ಪಪಾಯ. ಖಂಡಿತವಾಗ್ಲೂ ಇದು ಪಪಾಯನೇ, ಎಸ್ ಪಪಾಯ. ಇದನ್ನ ಇಟ್ಟೋಗಿದ್ದಾರೆ. ಇದ್ರ ಜೊತೆಗೆ ನನಗೆ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಇದೆ. ಮಗುಗೆ ನಾನಿವಾಗ ಸರಿ ಮಾಡೋಕ್ಕೋಸ್ಕರ, ಸರಿ ಅಂದರೆ ಓಟ್ಸ್ ಸರಿ ಪ್ಯೂರಿ ಮಾಡ್ತಾಯಿದ್ದೀನಿ. ಇದಕ್ಕೆ ಓಟ್ಸ್ ಪ್ಯೂರಿಗೆ ನಾನು ಬನಾನಾ ಹಾಕಿ, ಅಂದರೆ ಫಸ್ಟ್ ಇದನ್ನು ಮಾಮೂಲಿ ಸರಿ ಥರ ಮಾಡ್ಕೊಂಡು ಅದಕ್ಕೆ ಬನಾನಾ ಮಿಕ್ಸ್ ಮಾಡಿ ಮಗುಗೆ ತಿಂಡಿ ಕೊಡ್ತೀನಿ. ಯಥಾರ್ಥ ಕೂಡ ಪಲ್ಯ ಆ್ಯಂಡ್ ಚಪಾತಿ ತಿಂತಾರೆ. ಮಕ್ಕಳಂದು ಸಿಕ್ಕಾಪಟ್ಟೆ ಜೋಶಲ್ಲಿರ್ತಾರೆ. ಬೆಳಗ್ಗಿಂದ ಸಂಜೆವರೆಗೂ ನನಗೆ ಹುಚ್ಚು ಹಿಡಿದ್ಬಿಡುತ್ತೆ ಫ್ರೆಂಡ್ಸ್. ಈ 2 ಮಕ್ಕಳು ನೋಡ್ಕೊಳ್ಳೋದು ಅಂದರೆ, ಯಾರಾದರೂ ಸಿಂಗಲಾಗಿ ಮನೇಲಿ ನೋಡ್ಕೊಳ್ತಿರೋರಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ನಾನು ಹೇಗೆ ಮ್ಯಾನೇಜ್ ಮಾಡ್ತಿರ್ಬೋದು ಅಂತ. ನೋಡಿ, ಆಲ್ಮೋಸ್ಟ್ ಯಾವಾಗಲೂ ಹೀಗೆ ಹುಚ್ಚುಚ್ಚಿ ಥರನೇ. ಯಥಾರ್ಥ ಗಲಾಟೆ ಮಾಡಬಾರ್ದಮ್ಮ. ಯಾವಾಗಲೂ ಹಿಂಗೆ ಹುಚ್ಚುಚ್ಚಿ ಥರನೇ ಇರ್ತೀನಿ ನಾನು. ಅಂದರೆ ಆಲ್ಮೋಸ್ಟ್ ತಲೆ ಬಚ್ಕೊಳಕ್ಕಾಗಲ್ಲ, ಸರಿಯಾಗಿ ಏನಾದ್ರು ರೆಡಿ ಮಾಡ್ಕೊಳಕ್ಕಲ್ಲ. ಹಣೆಗೆ ಸ್ಟಿಕ್ಕರ್ ಇಟ್ಬಿಟ್ರೆ, ಮತ್ತೊಂದು ಏನಾದ್ರು ಇಟ್ಬಿಟ್ರೆ ನನ್ನ ಮಗ ಕಿತ್ತುಬಿಡ್ತಾನೆ. ಆ್ಯಂಡ್ ಇವಾಗೂ ಕೂಡ ಕಿತ್ತು ಹಾಕಿರೋದಕ್ಕೆ ಇಲ್ಲ. ಸೊ ಇವಾಗ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬರ್ತೀನಿ, ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಇಂದನೇ ಶುರು ಆಗಿಬಿಡುತ್ತೆ ನನ್ನ ಮಕ್ಕಳದು. ನಮ್ಮ ಪಪ್ಪ ನಿಮ್ಮ ಎದುರಿಗೆ ಡ್ಯೂಟಿಗೆ ಹೋದ್ರಲ್ಲ. ಏನಿಲ್ಲ, ನೀವು ಎದ್ದಿದ್ರಿ. ಅದು ನೆನ್ನೆ ನೀವು ಮಲಗಿದಾಗ ಪಪ್ಪ ಡ್ಯೂಟಿಗೆ ಹೋಗಿದ್ದಿದ್ದು. ಇವತ್ತು ಪಪ್ಪ ನಿಮಗೆ ಬಾಯ್ ಮಾಡಿ ಹೋಗಿಲಿಲ್ವಾ? ಬಾಯ್ ಮಾಡಿದ್ರು ತಾನೇ. ಕೊಡಿ ಅವ್ರಿಗೆ, ಕೊಟ್ಬಿಟ್ಟು ಆಟ ಆಡ್ಬೇಕಲ್ಲ ಚಿನ್ನು. ಅವ್ರಿಗೂ ಕೊಡು ಮಗನೆ. ವಿದ್ಯಾರ್ಥಿ ಎಲ್ಲಿ ಹೋಗ್ತಿದ್ದೀರಾ? ಯಥಾರ್ಥ ನೀವು ಬ್ರಷ್ ಮಾಡಿದ್ರಾ? ಬ್ರಷ್ ಮಾಡಿಲ್ಲ? ಏಯ್ ಕಳ್ಳ, ಸುಳ್ಳು ಹೇಳ್ಬಾರ್ದು. ನಡೀರಿ ಬ್ರಷ್ ಮಾಡೋಣ. ಬ್ರಷ್ ಮಾಡೋದ ನಡೀರಿ, ಮಾಡಿಸ್ತೀನಿ. ಏನು ಮಾಡ್ತಾಯಿದ್ದೀರಾ? ಯಾಕದನ್ನ ಅವ್ರು ಹಂಗೆ ಇಟ್ಕೊಂಡಿರೋದು ನೀವು? ಮಂಕಿಗೆ ನಿದ್ದೆ ಬಂದಿದ್ಯಾ? ಏನು ಮಾಡ್ತಿದ್ದ? ತಾಚಿ ಮಾಡ್ತಿದ್ದಾನಾ? ಓ ಕ್ಯೂಟ್ ಕ್ಯೂಟ್ ಮಂಕಿ. ಮತ್ತೆ ಈ ವಿದ್ಯಾರ್ಥಿ ಏನೇನೋ ಇಂಗ್ಲೀಷ್ ಮಾತಾಡುತ್ತಿದ್ದು. ಓಕೆ, ಇವಾಗ ಬ್ರಷ್ ಮಾಡಿಸ್ತೀನಿ. ಬ್ರಷ್ ಮಾಡಬೇಕಾಯ್ತಾ? ಚಪಾತಿ ಮತ್ತು ಪಲ್ಯ ತಿನ್ನಬೇಕು. ಓಕೆ, ಮಾಡಿಸಿ. ಓ, ನಾನು ವಿದ್ಯಾರ್ಥನ ಎತ್ಕೊಂಡು ನಿದ್ದೆ ಮಾಡಿಸ್ತೀನಿ, ನೀವು ಮಂಕಿನ ಎತ್ಕೊಂಡು ನಿದ್ದೆ ಮಾಡಿಸ್ತಿದ್ದೀರಾ? ಓಕೆ, ಮಾಡಿಸೋಗಿ. ಜೋಜೋ ಆಡಲ್ಲ ಅವ್ರಿಗೆ? ಜೋಜೋ ಆಡಲ್ಲ? ಜೋಜೋ ಆಡಲ್ವಾ? ಆಡಿಸಿ. ಆಯಿತು, ತಾಚಿ ಮಾಡಿಸೋಗಿ.
ಏನು ಮಾಡ್ತಿದ್ದೀರಾ ನೀವಿಲ್ಲಿ? ವಿದ್ಯಾರ್ಥಿಗೆ ಬೆಳಗ್ಗೆನೆ ಶುರುವಾಗ್ಬಿಟ್ರೆ ಇನ್ನು ಸಂಜೆವರೆಗೂ ಬರ್ರಿ ಇದೆ. ಏನು ಮಾಡ್ತಿದ್ದೀರಾ? ಎಲ್ಲಿ ಕೂತಿದ್ದೀರಾ? ಬನ್ನಿ, ಇಲ್ಲಿರಿ, ಅದು ಮುಟ್ಬೇಡಿ, ಇದು ಮುಟ್ಬೇಡಿ ಇದೆ. ನಮ್ಮ ಮನೇಲಿ ಗೂಡು ಕಟ್ಬಿಟ್ಟಿದೆ ಫ್ರೆಂಡ್ಸ್. ನೋಡಿ ನೋಡಿ, ಒಳಗೆ ಹೋಯ್ತದು. ನಾನು ಡಿಸ್ಟರ್ಬ್ ಮಾಡ್ತಿಲ್ಲ, ಅದು ಸ್ವಲ್ಪ ದಿನ ಇದ್ದು ಮುಗಿಸ್ಕೊಂಡು ಹೋಗುತ್ತೆ ಅನ್ನೋ ಕಾರಣಕ್ಕೆ. ಸಾಹೇಬ್ರೆ ಬನ್ನಿ, ಬೋತೀನಿ. ಏಯ್ ನೋ 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 ನೋ, ಗುಡ್ ಬಾಯ್. ಜಾಣ ಜಾಣ, ಬಾಯಿಗೆ ಹಾಕ್ಬಾರ್ದು. ಇಲ್ಲಿ ಸಾಹೇಬ್ರು ಏನು ಮಾಡ್ತಿದ್ದಾರೆ? ಏನು ಮಾಡ್ತಿದ್ದೀರಾ ಅಪ್ಪು? ಮಂಕಿ ಪಚ್ಚೋಣಿದೆಯಾ? ನೀವು ಪಚ್ಚೋತಿದ್ದೀರಾ? ಅದು ನೀವು ಪಚ್ಚಿಸ್ತಿದ್ದೀರಾ? ತಿಂಡಿ ಮಾಡೋಣ ಈಗ. ತಿಂಡಿ ಬೇಡ, ಯಾಕೆ? ಹಾಂ, ಫೋನ್ ನೋಡ್ತಾರಾ? ಯಾವ್ದು ತೋರಿಸಿ. ನಮಗೆಲ್ಲ ಚಿಕ್ಕ ವಯಸ್ಸಿದ್ದಾಗ ಅಥವಾ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ಮ ಟೀಚರ್ಸ್ ಎಲ್ಲ ಹೇಳೋರು, ಟಿ ವಿ ನೋಡೋ ಅಂಥದ್ದು ಅದು ಮೂರ್ಖರ ಪೆಟ್ಟಿಗೆ ಅಂತ ಹೇಳ್ತಾಯಿದ್ರು. ಆ್ಯಂಡ್ ಅದಾದಮೇಲೆ ಇವಾಗ ಏನಾಗಿದೆ ಅಂದರೆ ಮಕ್ಕಳಿಗೆ ಟಿ ವಿ ನೋಡಿದ್ರೂ ಪರವಾಗಿಲ್ಲ, ಮೊಬೈಲ್ ನೋಡಬಾರ್ದು ಅಂತ. ಇವಾಗ ನೋಡಿ, ನನ್ನ ಮಗ ಒಂದು ಬಿಗ್ ಎಕ್ಸಾಂಪಲ್. ಮೊಬೈಲ್ ನೋಡಬಾರ್ದು ದೊಡ್ಡದು ಅಂದರೆ ಚಿಕ್ಕದು ಇಟ್ಕೋಬೋದು ಅಂತ. ನಮ್ಗೆ ಅವಾಗ 1100 ಅದರಲ್ಲೇ ಒಂದು ಗೇಮ್ ಕೂಡ ಆಡೋಕ್ಕೆ ಭಯ ಪಡ್ತಾ ಇದ್ವಿ ನಾವು, ಬೈತಾರೆ ಮುಟ್ಟಕ್ಕೆ ಅಂತ. ಬಟ್ ಈಗ ಮಕ್ಕಳಿಗೆ ಈಸಿಯಾಗಿ ನಾವೇ ಕೊಡ್ತೀವಿ. ಹಾಗಂತ ಅಡಿಕ್ಷನ್ಸ್ ಏನೂ ಇರಬಾರ್ದು. ಏನೇ ಇದ್ದರೂ ಏನೇ ಮಾಡಿದ್ರು ಅಡಿಕ್ಷನ್ಸ್ ಇರಬಾರ್ದು. ಸೊ ನನ್ನ ಮಕ್ಕಳಿಗೆ ಅಡಿಕ್ಷನ್ ಇಲ್ಲ, ಮಗನಿಗೆ ಅಡಿಕ್ಷನ್ ಇಲ್ಲ. ಸೊ ಅದೊಂದು ಖುಷಿ ಇದೆ ನನಗೆ. ಇವ್ರು ನೋಡಿ ಹಿಂದೆನೇ ಬರೋದು. ಓಕೆ, ಈಗ ನಾವು ತಿಂಡಿ ಮಾಡುವ. ಯಥಾರ್ಥ ಪಪ್ಪಾಯ ತಿಂದು ಬನ್ನಿ. ಅಷ್ಟರಲ್ಲಿ ವಿದ್ಯಾರ್ಥಿಗೆ ಎಲ್ಲ ಮಲ್ಕೊತಾರೆ, ಆರಾಮಾಗಿ ತಿಂಡಿ ತಿನ್ಬೋದು. ಈ ಥರ ಎಲ್ಲ ಏನಾದರೂ ಭ್ರಮೆ ಇಟ್ಕೊಂಡ್ಬಿಟ್ರೆ ಅಷ್ಟೇ ನನ್ನ ಕತೆ. ಸ್ವಲ್ಪ ಸದ್ಯಕ್ಕೆ ಏನೂ ತಿನ್ನೋಕ್ಕಾಗದೇ ಇದ್ರೂ ಮಲ್ಕೊಳ್ಳೋಕೆ ಕಷ್ಟ ಅಲ್ಲಪ್ಪ. ಚಪಾತಿ ಬೇಕು. ಚಪಾತಿ ಇಲ್ಲಿ ಇದು ಬೇಕಿತ್ತೀರಾ? ಇಲ್ಲ, ಇರಿ ಕೆಂಚನ್ ಕಾಚಿ ಮಾಡಿಸಿ ಬರೋಣ. ಇಡ್ಲಿ ನಿಮ್ಗೆ ಇಡ್ಲಿ ಬೇಕಾ? ಬೇಕು. ಕೆಂಚಕ್ ಬೇಕಂತೆ ಅಪ್ಪ. ಚಪಾತಿ ಇರಿ ವಿದ್ಯಾರ್ಥಿಗೆ ಯಥಾರ್ಥ. ಚಿನ್ನು 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 ತಮ್ಮನಿಗೆ ನಿದ್ದೆ ಬಂದಿದೆಯಂತೆ, ಕಾಚಿ ಮಾಡಿಸ್ಬಿಟ್ಟು ಬಂದು ನಾವು ತಿನ್ನೋಣ. ಓಕೆ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋ ಟೈಮಲ್ಲಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಈಗ ಆಲ್ಮೋಸ್ಟ್ ಮಧ್ಯಾಹ್ನ ಊಟ ಮಾಡೋ ಟೈಮ್. ಈ ಸಾಹೇಬ್ರು ಸ್ವಲ್ಪ ಲೈಟ್ ಸ್ನ್ಯಾಪ್ ಮಾಡ್ಕೊಂಡು ಬಂದಿದ್ದಾರೆ. ಆ ಗ್ಯಾಪಲ್ಲಿ ನಾವು ಏನು ಮಾಡಿದ್ವಿ ಅವನೇ ನೋಡ್ಕೊತಿದ್ದಾನೆ. ಆ ಗ್ಯಾಪಲ್ಲಿ ನಾನು ಅಡುಗೆ ಏನು ಬೇಕೆಲ್ಲ ಮುಗಿಸ್ಬಿಟ್ಟೆ. ನಾನೇ ಇದು, ಅಲ್ಲಿರೋದು ನಾನು, ಇಲ್ಲಿರೋದು ನಾನು, ಎರಡು ಕಡೆ ಕಾಣ್ತಾ ಇದ್ದೀನಿ ಅಂತನಾ? ಅಲ್ಲಿ ನೋಡ್ತಾ ಇದ್ದಾನೆ, ಅಲ್ಲಿ ನಾನು ಕಾಣ್ತಾ ಇದ್ದೀನಲ್ಲ, ಮತ್ತೆ ಇಲ್ಲೂ ಇವಳೇನ ಅಂತ ಬಗ್ಗೆ ನೋಡ್ತಿದ್ದಾನೆ. ಸೊ ಮಾರ್ನಿಂಗ್ ಚಪಾತಿ ಮತ್ತು ಬಿಟ್ರೂಟ್ ಪಲ್ಯ ತಿಂದಿದ್ದೆ ಅಲ್ಲ. ಸೊ ಆಮೇಲೆ ಮಧ್ಯಾಹ್ನ ಮತ್ತು ರಾತ್ರಿಗೆ ಏನು ಬೇಕು ಕುಕ್ಕಿಂಗ್ ಅದೆಲ್ಲ ಮುಗಿಸ್ಕೊಂಡೆ ನಾನು. ಏನಮ್ಮ ನಿಂದು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಲ್ವಾ ಅಮ್ಮ? ಅಂದ್ಕೊಂಡಂಗೆ ಏನೂ ಆಗಲ್ಲ, ಎಲ್ಲ ಉಲ್ಟ. ಸೊ ಬೆಳಗ್ಗೆ ನಾನೇನು ಹೇಳ್ತಿದ್ದೆ, ಬ್ರೇಕ್ಫಾಸ್ಟಿಗೆ ಸ್ಟಾರ್ಟ್ ಮಾಡಿ ಇವಾಗ ಮಧ್ಯಾಹ್ನ ಊಟದ ಟೈಮಿಗೆ ಬಂದಿದ್ದೀನಿ. ಅಂದರೆ ಅಡುಗೆ ಕೂಡ ಏನು ಮಾಡ್ಕೊಂಡು ಅದೇನು ತೋರ್ಸೋಕ್ಕಾಗಿಲ್ಲ. ಯಾಕಂದರೆ ಆ ಸಾಹೇಬ್ರು ನೋಡಬೇಕಿತ್ತು, ಪಟ ಅಡುಗೆ ಮಾಡ್ಕೋಬೇಕಿತ್ತು. ಶೂಟ್ ಮಾಡ್ಕೊಂಡು ನಿಂತ್ಕೊಂಡ್ರೆ ನನಗೇನು ಮಾಡೋಕ್ಕಾಗಲ್ಲ ಅಂತ. ಸೊ ಬೆಳಗ್ಗೆ ಸ್ವಲ್ಪ ಬೀಟ್ರೂಟ್ ಪಲ್ಯ ಅದಕ್ಕೆ ಒಂಚೂರು ಹಾಗೆ ಮಿಕ್ಕಿತ್ತು, ಅದನ್ನು ಹಾಕ್ಕೊಂಡಿದ್ದೀನಿ. ಬೇಸಿಗೆಯಲ್ಲಿ ಅಂತಲ್ಲ, ಎನಿ ಸೀಸನ್ ಬೀಟ್ರೂಟ್ ಪಲ್ಯ ತುಂಬ ಒಳ್ಳೆಯದು. ಆದರೆ ಬೇಸಿಗೆಯಲ್ಲಿ ಸ್ವಲ್ಪ ನೋಡ್ಕೊಂಡು ತಗೊಳ್ಳಿ, ಯಾಕಂದರೆ ಓವರ್ ಹೀಟ್ ಆಗುತ್ತೆ ಬಾಡಿಗೆ, ತುಂಬ ಈಸಿಯಾಗಿ ಎತ್ತಾಕ್ಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಗಮನಿಸ್ಕೊಂಡು ತೊಗೋಬೇಕು. ನಾನು ಮಲ್ಕೊಂಡಿದ್ದ ಗ್ಯಾಪಲ್ಲಿ
ಹೀರೆಕಾಯಿ ಪಲ್ಯ ಮಾಡಿ ಹೆಸರುಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿಟ್ಟಿದ್ದೀನಿ. ಸೊ ಈಗ ಆಲ್ರೆಡಿ 3 ಗಂಟೆ ಆಗ್ತಾ ಬರ್ತಿದೆ ನಾನು ಊಟ ಮಾಡೋಕ್ಕೆ. ಇನ್ನೂ 1 ಅವರ್ ಆದರೆ ಧ್ರುವ ಬರ್ತಾರೆ, ನನಗೆ ಸರಿ ಉಗಿತಾರೆ. ಅದು ಮಾಡಿಸ್ಕೊಳ್ಳೋದ್ರ ಬಂದು ಊಟ ಮಾಡಿಬಿಡುವ. ಸೊ ನೋಡಿ, ಈಗ ಲಂಚಿಗೆ ನಾನು ಹೇಳಿದ್ನಲ್ಲ ಹೆಸರುಬೇಳೆ ಸಾಂಬಾರು ಮಾಡಿ ರೈಸ್ ಮಾಡಿ ಹೀರೆಕಾಯಿ ಪಲ್ಯ ಮಾಡಿದ್ದೆ. ಇನ್ನು ಬೆಳಗ್ಗೆ ಮಿಕ್ಕಿದಂತಹ ಬೀಟ್ರೂಟ್ ಪಲ್ಯ. ಸೊ ಇದು ನನ್ನ ಇವಾಗ ಮಧ್ಯಾಹ್ನದ ಲಂಚ್. ಊಟ ಮಾಡಾಯ್ತು. ಈಗ ನಾವು ಚೇಪೆಕಾಯಿ, ಬೆಂಗಳೂರಲ್ಲಿ ನಾವೆಲ್ಲ ಚೇಪೆಕಾಯಿ ಅಂತೀವಿ, ಸೀಬೆಕಾಯಿ ಅಂತಾರೆ, ಹಾಸನ ಸೈಡು ಆಮೇಲೆ ಮೈಸೂರು ಸೈಡ್ ಎಲ್ಲ ಪೇರಳೆ ಅಂತಾರೆ, ಬೆಂಗಳೂರಲ್ಲೂ ಪೇರಳೆ ಅಂತಾರೆ, ಗೊತ್ತಿಲ್ಲ ನನಗೆ. ಬಟ್ ಹಾಸನ ಸೈಡ್ ಎಲ್ಲ ಪೇರಳೆ ಅಂತಾರೆ, ಗೊತ್ತು ನನಗೆ. ಸೀಬೆ ಹಣ್ಣು ಅಂತಾರೆ. ನಾವು ಬೆಂಗಳೂರಲ್ಲಿ ಮಾತ್ರ ಚೇಪೆಕಾಯಿ ಅಂತೀವಿ. ಅದು ಖಾಲಿ ಮಾಡಿ ಫಸ್ಟ್. ಸೆಕೆಂಡ್ ಪ್ರೆಗ್ನೆನ್ಸಿ ಆದಮೇಲೆ ಹಲ್ಲು ಕಡಿಯೋಕ್ಕಾಗಲ್ಲ, ಕ್ಯಾಲ್ಸಿಯಂ ಡಿಫಿಷಿಯನ್ಸಿ. ಕೂದಲೆಲ್ಲ ಫುಲ್ ಲಾಸ್. ಯಾವ ಲೆವೆಲ್ಗೆ ಅಂದರೆ ನೋಡಿದ್ರಲ್ಲ, ಇಷ್ಟರ ಮಟ್ಟಿಗೆ ಲಾಸ್ ಆಗಿ ಡಿಪ್ರೆಷನ್ಗೆ ಹೋಗಿ ಅದೆಂಥದ್ದು ಫೆರಟಿನ್ ಟೆಸ್ಟ್ ಮಾಡಿಸಿ, ಆಮೇಲೆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ, ಇದೆಲ್ಲ ಪ್ರೆಗ್ನೆನ್ಸಿಲಿ ಮಾಡಿರ್ತಾರೆ. ಫೆರಟಿನ್ ಮಾಡಿಸಿರಲ್ಲ, ಅದು ಸೇಫ್ಟಿಗೆ ಆಮೇಲೆ ಮಾಡಿಸಿದ್ದು, ಚೆಕ್ ಮಾಡಿಸಿದ್ದು. ಅದೆಲ್ಲ ನಾರ್ಮಲ್ ಇದೆ ಅಂತ ಗೊತ್ತಾದ್ಮೇಲೆ ಈಸ್ಟ್ರೋಜನ್ ಪ್ರಾಬ್ಲಮ್ ಆ್ಯಸ್ ಯೂಶುವಲ್ ಗೊತ್ತಿತ್ತು ನನಗಿದು. ಬಟ್ ಓವರಾಗಿ ಉದುರುತ್ತಿದ್ದಾಗ ಒಂದು ಕನ್ಸರ್ನ್ ಇಟ್ಕೊಳ್ಳೋದು ಒಳ್ಳೇದು ಅಂತ ಟೆಸ್ಟ್ ಮಾಡಿಸಿದ್ದು. ಅದಾದಮೇಲೆ ನನಗೆ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಒಂದು, ನಾನು ತೋರಿಸ್ತೀನಿ ನಿಮಗೆ. ಧ್ರುವ ಯಾವಾಗಲೂ ಬೈತಾ ಇರ್ತಾರೆ, ಆ ಟ್ಯಾಬ್ಲೆಟು 30 ದಿನಕ್ಕೆ ತಂದದ್ದು, ಮೇ ಬಿ ನೀನು 60 ದಿನ 70 ದಿನ ತೊಗೋಬೋದು ಅಂತ. ಮರ್ತೋಗುತ್ತೆ. ಮೊದಲೇ ಗಜಿನಿ ಆಗಿರ್ತೀವಿ, ಅದ್ರ ಮಧ್ಯೆ ಮಕ್ಳು ಕಾಟ ಅನ್ನೋದಕ್ಕಿಂತ ಹೇಳ್ಕೊಳ್ಳಲಾಗದಿರೋ ಸಂಕಟ, ಇದ್ರ ನಡುವೆ ನಾವು ಮಾತ್ರ ತೊಗೊಳ್ಳೋದು, ಅದೆಲ್ಲ ಎಲ್ಲಿ ಗಮನಕ್ಕೆ ಬರಬೇಕು ಅಲ್ವಾ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಡೆಲಿವರಿ ಆದಮೇಲೆ ಕ್ಯಾಲ್ಶಿಯಂ ಐರನ್ನೇ ತೊಗೊಂಡಿಲ್ಲ, ನಂಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರಲಿಲ್ಲ. ಈ ಬಾರಿ ಸಾಕಷ್ಟು ತಿಳ್ಕೊಂಡಿದ್ದೆ ನಾನು. ಹಾಗಂತ ಕಂಪ್ಲೀಟ್ ಮಾತ್ರೆಗೆ ಅಡಿಕ್ಟ್ ಆಗೋದು ಬೇಡ, ಒಳ್ಳೆ ಫುಡ್ ಹಂಗೆ ಮೈಂಟೈನ್ ಮಾಡೋಣ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ನಾವು ತೊಗೊಳ್ಳೋದ್ರಿಂದ ಮಗುಗೆ ಹೆಲ್ಪ್ ಆಗೋದ್ರಿಂದ ಮೆಡಿಕೇಷನ್ಸ್ ಏನೇ ಇದ್ರೂ ಕರೆಕ್ಟಾಗಿ ಫಾಲೋ ಅಪ್ ಮಾಡಬೇಕು, ಸ್ಪೆಷಲಿ ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪಾರ್ಟಮಲ್ಲಿ. ಯಥಾರ್ಥ ಕ್ವೈಟ್ ಗಲಾಟೆ ಮಾಡಿಬಿಡಿ. ಮಾತ್ರ ನಾನು ತೋರಿಸ್ತೀನಿ ನೋಡಿ. ಈ ಟ್ಯಾಬ್ಲೆಟ್ನ ಕೊಟ್ಟಿದ್ದಾರೆ, ಫಾಲಿ ಹೇರ್ ಮಾಮ್ ಅಂತಲೇ ಇದೆ. ಆ್ಯಕ್ಚುಲಿ ಪೋಸ್ಟ್ ಪಾರ್ಟಮಲ್ಲಿ ಬಾಣಂತನದಲ್ಲಿ ಇದನ್ನೇ ಕೊಡೋದಂತೆ. ಇದು ಬಿಟ್ಟರೆ ಬೇರೆ ಯಾವುದನ್ನು ಕೊಡಲ್ಲ ಅಂತ ನಂಗೆ ಡಾಕ್ಟರ್ ಹೇಳಿದ್ರು. ಆ್ಯಂಡ್ ಸೇಫ್ ಇದೆ ಅಂತ ಕೂಡ ಹೇಳಿದ್ದಾರೆ. ಸೊ ಅಡಿಷ್ನಲಾಗಿ ನಾನಿವಾಗ ಕ್ಯಾಲ್ಶಿಯಂ ಐರನ್ನು ಸ್ಟಾಪ್ ಮಾಡಿದ್ದೀನಿ. ಬಟ್ ಇದೊಂದನ್ನು ಮಾತ್ರ ಮರೀದೆ ತೊಗೋಬೇಕು. ಅಲ್ಲೂ ಮಿಸ್ ಹೊಡಿತಾ ಇದೆ, ಸರಿಯಾಗಿ ತೊಗೋತಿಲ್ಲ ನಾನು. ಯಾವ ಲೆವೆಲ್ಗೆ ಅಂದರೆ ನನಗೆ ಇಲ್ಲಿ ಫುಲ್ಲು ಹೋಗಿತ್ತು ಫ್ರೆಂಡ್ಸ್. ನೋಡಿ, ಇದು ನೀವು ಅಬ್ಸರ್ವ್ ಮಾಡಿದರೆ ಗೊತ್ತಾಗ್ತಿರ್ಬೋದು, ಇದೆಲ್ಲ ಬೇಬಿ ಹೇರ್ಸ್, ಇವಾಗ ಬರ್ತಿರೋ ಬೇಬಿ ಹೇರ್ಸು ನೋಡಿ. ಇದೆಲ್ಲ ಬೇಬಿ ಹೇರ್ಸ್ ಇವಾಗ ಬರ್ತಿರೋದು. ನನಗೆ ಅಷ್ಟರ ಮಟ್ಟಿಗೆ ಕೂದಲು ಉದ್ರೋಗ್ಬಿಟ್ಟಿಗೆಲ್ಲ ಬೋಡಿ ಕಾಣ್ತಿದೆ. ನಾನು ಇವಾಗ ಓಕೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ನನ್ನ ಬೆಳಗಿನ ಸಂಜೆವರೆಗೂ ನಾನು ಮತ್ತು ನನ್ನ ಮಕ್ಕಳು ಜೀವನ. ಸೊ ಬೆಳಗ್ಗೆ ಏನಂತ ಶುರು ಮಾಡ್ತೀವೋ ಅದು ಆ ರೀತಿ ಆಗಿರೋದಿಲ್ಲ. ತಿನ್ನೋ ಟೈಮಲ್ಲಿ ತಿನ್ನೋಕ್ಕಾಗಲ್ಲ, ಮಲಗೋ ಟೈಮಲ್ಲಿ ಮಲಗೋಕ್ಕಾಗಲ್ಲ, ಅಥವಾ ಯಾವುದೇ ಕೆಲಸನ ಇಂಥ ಟೈಮಲ್ಲಿ ಹೀಗೆ ಮಾಡ್ತೀವಿ ಅಂದ್ಕೊಂಡ್ರೆ ಅದಂತೂ ಸುಳ್ಳು, ಅದಂತೂ ಸಾಧ್ಯನೇ ಇಲ್ಲ ಅಂತ ಈ ವಿಡಿಯೋ ನೋಡ್ತಾ ನಿಮಗೂ ಅರ್ಥ ಆಗಿರುತ್ತೆ. ಆ್ಯಂಡ್ ನನ್ನ ಈ ಜಾಗನ ತುಂಬ ಜನ ರಿಲೇಟ್ ಮಾಡ್ತೀರಾ. ನಿಮ್ಮೆಲ್ಲರಿಗೂ ಈ ಅನುಭವನ ನೀವು ಸಾಕಷ್ಟು ಜನ ದಾಟಿರ್ತೀರಾ ಅಥವಾ ದಾಟೋರು ಇರ್ತೀರಾ. ಒಂಥರ ಚೆಂದ ಆ್ಯಂಡ್ ಆ ಮೂಮೆಂಟಿಗೆ ತುಂಬ ಕಷ್ಟ ಅಂತ ಅನಿಸ್ಬೋದು. ಬಟ್ ನಾನು ವೀಡಿಯೋನ ಎಡಿಟ್ ಮಾಡ್ತಾ ನೋಡ್ತಾ ಇದ್ದರೆ ನನಗೆ ನಾನು ಈ ಒಂದು ಬದುಕಲ್ಲಿ ಬದುಕ್ತಾ ಇದ್ದೀನಿ, ಅದನ್ನು ಅನುಭವಿಸ್ತಾ ಇದ್ದೀನಿ ಅನ್ನೋ ಖುಷಿ ನನಗೂ ಕೂಡ ಇದೆ. ಸೊ ಈ ವಿಡಿಯೋ ನಿಮಗೂ ಕೂಡ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಆ್ಯಂಡ್ ವಿಡಿಯೋದ ಕೊನೆಗೆ ನಾವು ಸಂಜೆ ಮೇಲೆ ಚುರುಮುರಿ ಮಾಡಿಕೊಂಡು ಅದ್ರ ಜೊತೆಗೆ ಕಾಫಿ ಮತ್ತು ಹಾಲಿನ ಜೊತೆಗೆ ಸಂಜೆನ ಮುಕ್ತಾಯ ಮಾಡಿದ್ವಿ. ಸೊ ತಿಂತೀನಿ ಅಂತ ಕಡೆಗೆ ಏನೂ ತಿನ್ನೋದು ಸರಿಯಾಗಿ ತೋರ್ಸೋಕ್ಕಾಗದೆ ಕಡೆಗೆ ಚುರುಮುರಿನ ಮಾಡಿ ಅದ್ರ ಜೊತೆಗೆ ಈ ವಿಡಿಯೋನ ಕೊನೆ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ನಿಮ್ಮ ಯಾವುದೇ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.
2Kಗೆ ಭಾಳ ನಿಯರ್ ಇದ್ದೀನಿ. ಆ್ಯಂಡ್ ಇದೇ ರೀತಿ ಪ್ರೋತ್ಸಾಹ ಮಾಡ್ತಾಯಿರಿ. ಏನೇ ಅಭಿಪ್ರಾಯ ಇದ್ದರೂ ಖಂಡಿತ ಹೇಳಿ. ಓಪನ್ ಆಗಿ ನಾನು ಕೂಡ ಅದನ್ನು ಏನಾದ್ರು ಸರಿ ಮಾಡ್ಕೊಳ್ಳೋಕ್ಕಿದ್ರೆ ಸರಿ ಮಾಡ್ಕೊಳ್ತೀನಿ, ತಿದ್ಕೊಳ್ಳೋಕ್ಕಿದ್ರೆ ತಿದ್ಕೊಳ್ತೀನಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ವಿಡಿಯೋಸ್ಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ. ಕನ್ನಡಿಗರಾದ ನಾವು ಕನ್ನಡವನ್ನು ಹೆಚ್ಚು ಹೆಚ್ಚು ಪ್ರೀತಿಸೋಣ ಅಂತ ಹೇಳ್ತಾ, ಇವ್ರಿಗೂ ಪೂರ್ತಿ ವಿಡಿಯೋನ ಯಾರ್ಯಾರೆಲ್ಲ ಸ್ಕಿಪ್ ಮಾಡಿದೆ ನೋಡಿದ್ರು ಎಲ್ರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತಾ ಬಾಯ್.